ಸಹಜ ವ್ಯಕ್ತಿತ್ವ ಶ್ರೀರಾಮಕೃಷ್ಣರದ್ದು ವೆಂಕಟಲಕ್ಷ್ಮಿ ಅಭಿಪ್ರಾಯ. ಶ್ರೀರಾಮಕೃಷ್ಣರದ್ದು ಬಾಲಸಹಜ ವ್ಯಕ್ತಿತ್ವ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದಂಥ ಶ್ರೀ ವೆಂಕಟಲಕ್ಷ್ಮಿರವರು ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದಂಥ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಯುಗಾವತಾರ ಶ್ರೀರಾಮಕೃಷ್ಣರ ಭಾಗ 2ರ ಗ್ರಂಥ ಪಾರಾಯಣ ಮಾಡುತ್ತಾ ದಕ್ಷಿಣೇಶ್ವರಕ್ಕೆ ವಿದಾಯ ಎಂಬ ಅಧ್ಯಾಯವನ್ನು ವಾಚಿಸಿದರು. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ದಿವ್ಯತ್ರೇಯರಿಗೆ ಮಂಗಳಾರತಿಯನ್ನ ಕುಮಾರಿ ಪುಷ್ಪಲತಾರವರು ನಡೆಸಿಕೊಟ್ರು. ಸತ್ಸಂಗ ಕಾರ್ಯಕ್ರಮದಲ್ಲಿ PS ಮಾಣಿಕ್ಯ, ಸತ್ಯನಾರಾಯಣ್ ಮತ್ತು ಯತೀಶಂ ಸಿದ್ದಾಪುರ್, ಚೇತನ್ ಸೇರಿದಂತೆ ಸದ್ಭಕ್ತರು ಹಾಜರಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ರಾಮಚಂದ್ರ ಇವರನ್ನು ಹೋಗಬಾರದು ಅಂತ ಹೇಳಿ ಹೋಗ್ತಿದ್ದೆ ಅಂತ ಹೇಳ್ತಾರೆ. ಉತ್ಸವವಾದ 2-3 ದಿನಗಳ ಬಳಿಕ ಒಬ್ಬ ತನ್ನ ಭಕ್ತ ಅವರ ದರ್ಶನಕ್ಕಾಗಿ ನೋಡುತ್ತಾನೆ. ಶ್ರೀರಾಮಕೃಷ್ಣರ ಗಂಡನಿಗೆ ಔಷಧಿ ಲೇಪಿಸಿಕೊಂಡು ಭೂಮಿ ಮೇಲೆ ಕುಳಿತಿದ್ದಾರೆ. ಪುಟ್ಟ ಒಬ್ಬನನ್ನ ತಂದೆ ಮಾಡಿದ್ದಕ್ಕಾಗಿ ಶಿಕ್ಷಿಸಲು ಒಂದು ಕಡೆ ಕಟ್ಟಿ ಹಾಕಿ ಬಿಟ್ಟರೆ ಹೇಗೋ ಹಾಗೆ ಕುಳಿತಿದ್ದಾರೆ. ಒಳಗಲ್ಲಿಗೆ ಕಟ್ಟಿಸಿಕೊಂಡ ಬಾಲಕೃಷ್ಣನಂತ ಮುಗ್ಧ ಮುನಿಸು ಅವರ ಮುಖದಲ್ಲಿ ಈಗ ಪರಿಣಾಮ ಮಾಡಿ ಕೇಳಿದ. ನೋಡಿ, ಎಲ್ಲರೂ ಹೇಳ್ತಾರಂತೆ ನೀವು ಹೆಚ್ಚು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಬಹಳ ಸಹಜವಾಗಿರ್ತಕ್ಕಂಥ ಒಂದು ಭಾವನೆ ಶ್ರೀರಾಮಕೃಷ್ಣರು ಹೇಗೆ ಒಂದು ಮಗುವನ್ನ ಒಂದು ಕಣ್ಣಿಗೆ ಕಟ್ಟಾದಾಗ ಮುನ್ನಾಗಿ ಕೂತಿರ್ತಾರೋ ಆ ರೀತಿಯಾದ ಒಂದು ಕೂತಿರ್ತಾರೆ. ಒಬ್ಬ ಭಕ್ತ ಭಕ್ತರಂತೆ ಕೇಳ್ತಾರೆ, ಸ್ವಾಮಿ ಏನಾಯಿತು? ಶ್ರೀರಾಮಕೃಷ್ಣರು ಕಡಿಮೆ ಸ್ವರದಲ್ಲಿ ಉತ್ತರಿಸಿದರು, ನೋಡು ಇದರ ಗಂಟಲು ನೋವು ಹೆಚ್ಚಾಗಿದೆ, ಜಾಸ್ತಿ ಮಾತಾಡೋದ್ರಿಂದ ಹೇಳಿಬಿಟ್ಟಿದ್ದಾರೆ ಡಾಕ್ಟರು. ಎಷ್ಟು ನಾಳು ಹೇಳ್ತಾ ಇದ್ದಾರೆ, ಏನಪ್ಪ ಅಂದರೆ ಕಡಿಮೆ ಇದರಲ್ಲಿ ಹೇಳ್ತಾ ಇದ್ದಾರೆ, ನೋಡಿ ತುಂಬ ನೋವಾಗ್ತಿದೆ, ಹಾಗಾಗಿ ಜಾಸ್ತಿ ಮಾತಾಡ್ಬೇಕು ಅಂತ ಹೇಳಿದ್ದಾರೆ ಭಕ್ತ. ಓ ಹೌದು, ಮೊನ್ನೆ ದಿನ ನೀವು ಪಾರಿವಾಳ ಜಾತ್ರೆಗೆ ಹೋಗಿದ್ದೀರಿ ಅಂತ ಕೇಳಿದೆ, ಅದಕ್ಕೆ ನೋವು ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಬಾಲಕನಂತೆ ನಸುಮನಸ್ಸಿನಿಂದ ಹೌದು, ಮತ್ತೆ ಮೇಲೆ ನೀರು, ಕೆಳಗೆ ನೀರು, ಆಕಾಶದಲ್ಲಿ ಮಳೆ, ದಾರಿಯಲ್ಲಿ ಬಿಸಿಲು, ಅಂತ ಜಾಗಕ್ಕೆ ರಾಮ ನನ್ನನ್ನು ಕರೆದುಕೊಂಡು ಹೋಗಿ ಜನರೆಲ್ಲ ಸುತ್ತಾಡಿಸಿಕೊಂಡ. ರಾಮ ಅಂತಂದ್ರೆ ರಾಮಚಂದ್ರದಾಸ. ಅವನು ಡಾಕ್ಟರ್ ಪರೀಕ್ಷೆ ಪಾಸು ಮಾಡಿದವನು. ಆತ ನೀವು ಹೋಗಲೇಬಾರದು ಅಂತ ಕರೆದಿದ್ದರೆ ನಾನೇ ಹೋಗುತ್ತಿದ್ದೇನೆ. ಭಾವವಶರಾಗಿ ಅವರಿಗೆ ಬಹಳ ಭಕ್ತಿಪೂರ್ವಕವಾಗಿ ಅವರು ಪರಾವಶರಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ. 9ನೇ ಅಧ್ಯಾಯ ದಕ್ಷಿಣೇಶ್ವರಕ್ಕೆ ವಿದಾಯ ಅಂತ ಅಧ್ಯಾಯ ಪ್ರಾರಂಭ ಆಗ್ತದೆ. ಪಾರಿಹಾಟಿಯ ಜಾತ್ರೆಯ ನೆಪದಲ್ಲಿ ನೂರಾರು ಜನ ಶ್ರೀರಾಮಕೃಷ್ಣರ ಭಾವವೈಭವವನ್ನು ಕಂಡು ಮೂಡಿಗೊಳಗಾದರು. ಆ ಕೀರ್ತನ ನರ್ತನಾನಂದಗಳನ್ನು ಸವಿದು ದಣಿದರು. ಅವರೆಲ್ಲರ ಪಾಲಿಗೆ ಅದನ್ನು ಬಹುವಾಗಿ ಆನಂದಿಸಿದರು ಎನ್ನುವುದು ನಿಜವೇ. ಆದರೆ ಆ ಒಂದು ದಿನದಲ್ಲಿ ಅವರ ದೇಹಸ್ಥಿತಿಯ ಮೇಲಾದ ದುಷ್ಪರಿಣಾಮ ಅಪಾರ. ಅಂತೂ ನರೇಂದ್ರಾದಿ ಶಿಷ್ಯರ ಶಂಕೆ ನಿಜವಾಗಿಯೇ ಪರಿಣಮಿಸಿತು. ಯಾವುದನ್ನು ತಪ್ಪಿಸಲು ಅವರೆಲ್ಲ ಪ್ರಯತ್ನಿಸಿದ್ದರೂ ಅದು ನಡೆದೇ ಹೋಗಿತ್ತು. ಅಂತಂದರೆ ಈಗಾಗಲೇ ನಾವು ನೋಡಿದ್ದೀವಿ, ಅವಲಕ್ಕಿ